ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 187. ಧನುಷ್ಗೆ ಜ್ವರದ ತಾಪ ಹೆಚ್ಚಾಗಿ ಕಣ್ಣು ಮುಚ್ಚಿ ಮಲಗಿದ್ದರೂ ಕೂಡ ಮಮ್ಮಿ ಮಮ್ಮಿ ಎಂದು ಕನವರಿಸುತ್ತಿದ್ದನು. ಅದನ್ನು ನೋಡಿದ ಮಿಥುನ್ ಅವರು, ಸ್ಪಂದನ, ನೀನು ಆಡಿದ ಮಾತಿನಿಂದ ಆ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಹೇಗೆ ನಿನ್ನನ್ನು ಕನವರಿಸುತ್ತಿದ್ದಾನೆ ನೋಡು ಎಂದು ಅವನು ಇನ್ನೊಂದು ಬದಿಯಲ್ಲಿ ಕುಳಿತು ತಲೆ ನೀವುತ್ತಲೇ ಹೇಳಿದ್ದರು. ನಾನೇನು ಬೇಕೆಂದು ಹಾಗೆಲ್ಲ ಮಾತನಾಡಲಿಲ್ಲ, ಏನೋ ಕೋಪದಲ್ಲಿ ಹಾಗೆಲ್ಲ ಮಾತನಾಡಿದೆ. ಅದನ್ನು ಇವನು ಇಷ್ಟು ಮನಸ್ಸಿಗೆ ಹಚ್ಚಿಕೊಳ್ಳುತ್ತಾನೆ ಎಂದು ತಿಳಿದಿರಲಿಲ್ಲ ಎಂದವರು, ಧನು ಧನು ಎದ್ದೇಳು ಕಂದ ಎಂದು ಅವನನ್ನು ಎಚ್ಚರ ಮಾಡಲು ನೋಡಿದರು. ತಾಯಿಯ ಮಾತು ಕೇಳಿ ನಿಧಾನವಾಗಿ ಕಣ್ತೆರೆದವನಿಗೆ ಒಂದು ಬದಿಯಲ್ಲಿ ತಂದೆ, ಇನ್ನೊಂದು ಬದಿಯಲ್ಲಿ ತಾಯಿ ಕುಳಿತಿರುವುದನ್ನು ನೋಡಿ ತನ್ನ ತಾಯಿಯ ಕೈ ಹಿಡಿದವನು ಮಮ್ಮಿ ಎಂದು ಹೇಳುತ್ತಾ ಅವರ ಮಡಿಲಿನಲ್ಲಿ ತಲೆ ಇರಿಸಿ ಮಲಗಿದನು. ಕ್ಷಮಿಸು ಮಗನೇ, ನಾನು ಆಡಿದ ಮಾತುಗಳಿಂದ ನಿನಗೆ ಇಷ್ಟು ನೋವಾಗುತ್ತದೆ ಎಂದು ತಿಳಿದಿರಲಿಲ್ಲ. ಇನ್ನೊಮ್ಮೆ ಈ ರೀತಿಯೆಲ್ಲ ಮಾತನಾಡುವುದಿಲ್ಲ ಎಂದು ಹೇಳುವಾಗಲೇ ಅವರ ಕಣ್ಣು ತುಂಬಿದವು. ವಯಸ್ಸಿನಲ್ಲಿ ದೊಡ್ಡವರು ಎಂದು ಯೋಚಿಸದೆ ಒಬ್ಬ ತಾಯಿ ತನ್ನ ಮಗನ ಬಳಿ ಕ್ಷಮೆ ಕೇಳುತ್ತಾರೆ ಎಂದರೆ ಇದರಲ್ಲೇ ಅವರ ದೊಡ್ಡತನ ಏನು ಎಂದು ಕಾಣುತ್ತದೆ. ಮಗನ ಮೇಲೆ ಆ ಕ್ಷಣಕ್ಕೆ ಕೋಪದಲ್ಲಿ ಕೂಗಾಡಿದರು ಎಂದರೆ ಮಗನ ಮೇಲೆ ಪ್ರೀತಿ ಇಲ್ಲ ಎಂದಲ್ಲ. ಕೆಲವೊಮ್ಮೆ ಅವನ ಅತಿಯಾದ ವರ್ತನೆ ಇವರನ್ನು ಕೋಪದಲ್ಲಿ ಮಾತನಾಡುವ ಹಾಗೆ ಮಾಡುತ್ತದೆ. ಅದಾಗಲೇ ವೈದ್ಯರು ನೀಡಿದ ಇಂಜೆಕ್ಷನ್ನಿಂದ ಅವನ ಮುಖವೆಲ್ಲ ಬೆವತಿರುವುದನ್ನು ನೋಡಿದವರು ತಮ್ಮ ಸೆರಗಿನಿಂದಲೇ ಅವನ ಮುಖವನ್ನು ಒರೆಸಿ, ಧನು ಎದ್ದೇಳು, ತಿಂಡಿ ತಿಂದು ಮಾತ್ರೆ ತಿಂದು ಮಲಗಿವಿಯಂತೆ ಎಂದರು. ತುಂಬ ಸುಸ್ತಾಗ್ತಿದೆ ಮಮ್ಮಿ, ಏಳಲು ಆಗ್ತಿಲ್ಲ, ನನಗೆ ತಿಂಡಿ ಬೇಡ ಎಂದು ಹೇಳುತ್ತಲೇ ಇನ್ನೂ ಮುದುಡಿ ಮಲಗಿದನು. ಅವನ ಮಾತು ಕೇಳಿ ಕರುಳು ಹಿಂಡಿದಂತಾಗಿತ್ತು. ನಿನ್ನೆಯಿಂದ ಸರಿಯಾಗಿ ಊಟ ಮಾಡದೇ ಇರುವ ಕಾರಣ ಇಂದು ಸುಸ್ತು ಹೆಚ್ಚಾಗಿತ್ತು ಅವನಿಗೆ. ಧನು, ಹಾಗಂದ್ರೆ ಹೇಗೆ? ಸ್ವಲ್ಪ ಗಂಜಿ ಕುಡಿದು ಮಾತ್ರೆ ತಿನ್ನಲಿಲ್ಲ ಎಂದರೆ ನಿನ್ನ ಜ್ವರ ಕಡಿಮೆಯಾಗುವುದಿಲ್ಲ, ಏಳು ಮೇಲೆ ಎಂದು ಮಿಥುನ್ ಅವರೇ ಬಲವಂತ ಮಾಡಿ ಅವನನ್ನು ಬಚ್ಚಲ ಮನೆಗೆ ಕರೆದುಕೊಂಡು ಹೋಗಿ ಮುಖ ಬಾಯಿ ತೊಳೆಸಿಕೊಂಡು ಬಂದು ಕೂರಿಸಿದರೆ ಸ್ಪಂದನ ಅವರು ಕೆಲಸದವರು ಮಾಡಿಕೊಟ್ಟಂತಹ ಗಂಜಿಯನ್ನು ಹಿಡಿದು ಬಂದು ಅವನು ಬೇಡ ಎಂದರೂ ಬಲವಂತದಿಂದ ಒಂದು ಬಟ್ಟಲು ಗಂಜಿ ಕುಡಿಸಿ ಮಾತ್ರೆ ತಿನ್ನಿಸಿದರು. ಸ್ವಲ್ಪ ಹೊತ್ತು ಮಲಗು, ಜ್ವರ ಕಡಿಮೆಯಾದ ಮೇಲೆ ಮನೆಗೆ ಹೋಗೋಣ ಎಂದು ತಮ್ಮ ಮಡಿಲಿನಲ್ಲಿಯೇ ಮಲಗಿಸಿಕೊಂಡರು. 1 ಗಂಟೆ ಮಲಗಿದವನಿಗೆ ಸ್ವಲ್ಪ ಜ್ವರ ಕಡಿಮೆಯಾಗಿತ್ತು. ಶಿವರಾಮ್ ಅವರು ಇವತ್ತು ಇಲ್ಲೇ ಇರಿ ಎಂದರೂ ಸಹ ಮನೆಯಲ್ಲಿ ಎಲ್ಲರೂ ಕಾಯುತ್ತಿರುತ್ತಾರೆ, ಹೋಗುತ್ತೇವೆ ಎಂದು ಸ್ಪಂದನ ಹಾಗೂ ಮಿಥುನ್ ಇಬ್ಬರು ಧನುಷ್ನನ್ನು ಕರೆದುಕೊಂಡು ತಮ್ಮ ಮನೆಗೆ ಹೊರಟಿದ್ದರು. ಮನೆಯಲ್ಲಿದ್ದ ಆರಾಧ್ಯಳಿಗೆ ತನ್ನ ಅಣ್ಣನಿಗೆ ಜ್ವರ ಬಂದಿದೆ ಎಂದು ತಿಳಿದು ಅವನನ್ನು ನೋಡುವ ತವಕ ಹೆಚ್ಚಾಗಿತ್ತು. ಅವನನ್ನು ನೋಡುವ ತನಕ ಅವಳ ಮನಸ್ಸಿಗೆ ಸಮಾಧಾನವಿರಲಿಲ್ಲ. ಅಳಿಯನಿಗೆ ಜ್ವರ ಬಂದಿದೆ ಎಂಬುದನ್ನು ಕೇಳಿ ವಸುಂಧರ ಅವರಿಗೂ ಕೂಡ ಆತಂಕವಾಯಿತು. ಇಬ್ಬರು ರಿಷಿ ಬರುವ ದಾರಿಯನ್ನೇ ಕಾಯುತ್ತಿದ್ದರು. ಆರಾಧ್ಯಳ ಕಾಯುವಿಕೆಗೆ ಕೊನೆ ಎಂಬಂತೆ ಶರದಿಯನ್ನು ಕರೆತಂದವನು ಬೈಕ್ ಮನೆ ಮುಂದೆ ನಿಲ್ಲಿಸುತ್ತಿದ್ದ ಹಾಗೆ ಬೈಕಿನ ಬಳಿಗೆ ಬಂದಿದ್ದಳು. ಅವಳ ಮುಖದ ಮೇಲಿನ ಆತಂಕವನ್ನು ಗಮನಿಸಿದವನು, ಆರಾಧ್ಯ, ಏನಾಯಿತು? ಯಾಕೆ ಗಾಬರಿಯಲ್ಲಿದ್ದೀರಾ ಎಂದು ಬೈಕಿನಿಂದ ಇಳಿಯುತ್ತಲೇ ಕೇಳಿದನು. ಶರದಿ ಕೂಡ ಆರಾಧ್ಯಳ ಕೈ ಹಿಡಿದವಳು, ಏನಾಯಿತು ಆರಾಧ್ಯ ಎಂದಳು. ರಿಷಿ ಎಡೆಗೆ ತಿರುಗಿದವಳು, ಅದು ಅಣ್ಣನಿಗೆ ತುಂಬ ಜ್ವರ ಬಂದಿದೆಯಂತೆ, ನಾನು ಈಗಲೇ ಅವನನ್ನು ನೋಡಬೇಕು ಎನ್ನುತ್ತಿದ್ದ ಹಾಗೆ ಶರದಿಯ ಮನದಲ್ಲಿ ಧನುಷ್ ಮುಖ ಹಾದು ಹೋಗಿತ್ತು. ಇಂದು ತನ್ನ ಅತ್ತೆ ಶಾಲೆಗೆ ಬರದೇ ಇರುವುದಕ್ಕೆ ಕಾರಣ ಏನು ಎಂದು ತಿಳಿದು ಹೋಗಿತ್ತು ಅವಳಿಗೆ. ಅವಳು ಜ್ವರ ಎನ್ನುತ್ತಿದ್ದ ಹಾಗೆ, ಅಷ್ಟೊಂದು ಜ್ವರ ಬಂದಿದ್ದೀಯಾ? ಈಗ ಹೇಗಿದ್ದಾನೋ ಗೊತ್ತಿಲ್ಲ ಎನ್ನುವ ಯೋಚನೆ ಶುರುವಾಯಿತು. ಅವಳಿಗೂ ಕೂಡ ಅವನನ್ನು ನೋಡುವ ಹಂಬಲ ಶುರುವಾಯಿತು. ಹೌದಾ, ಹಾಗಾದರೆ ಬನ್ನಿ ನೋಡಿಕೊಂಡು ಬರೋಣ ಎಂದು ರಿಷಿ ಹೇಳಿದರೆ, ನಾನು ಕೂಡ ಬರ್ತೀನಿ ಎನ್ನುವ ಮಾತು ಶರದಿಯ ಗಂಟಲಿನ ತನಕ ಬಂದು ಬಾಯಿಗೆ ಬರದೆ ಹಾಗೆ ಉಳಿಯಿತು. ತನ್ನ ಅಣ್ಣನ ಮುಂದೆ ಹಾಗೆ ಹೇಳಲು ಆಗದೆ ಮೌನವಾಗಿ ಉಳಿದಳು.
ರಿಷಿಗೆ ಧನುಷ್ ಮೇಲೆ ಎಷ್ಟೇ ಬೇಸರ ಇದ್ದರೂ ಸಹ ಅವನಿಗೆ ಆರೋಗ್ಯ ಸರಿ ಇಲ್ಲ ಎಂದು ಹೇಳುತ್ತಿದ್ದ ಹಾಗೆ ಇಂದು ಮುಂದು ಯೋಚಿಸದೆ ಬನ್ನಿ ಹೋಗೋಣ ಎಂದು ಕಚೇರಿಯಿಂದ ಬಂದವನು ಒಳಗೂ ಹೋಗದೆ ಆರಾಧ್ಯಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟಿದ್ದನು. ಬಾಗಿಲಿನಲ್ಲಿಯೇ ನಿಂತು ಮಗಳನ್ನು ನೋಡುತ್ತಿದ್ದ ವಸುಂಧರ ಅವಳು ಒಳ ಬರುತ್ತಿದ್ದ ಹಾಗೆ, ಶರದಿ, ಅಳಿಯಂದ್ರಿಗೆ ಹುಷಾರಿಲ್ಲ ಎನ್ನುವುದನ್ನು ನಿನಗೆ ತಿಳಿದಿತ್ತಾ ಎಂದರು. ಅವರ ಮತಿಗೆ ಇಲ್ಲ ಎಂದು ತಲೆಯಾಡಿಸಿದಳು. ಈಗಲಾದರೂ ಕಾಲ್ ಮಾಡಿ ಹೇಗಿದ್ದಾರೆ ಎಂದು ಕೇಳು ಎನ್ನುತ್ತಿದ್ದ ಹಾಗೆ, ನಾನು ಮಾಡಲ್ಲ ಅಮ್ಮ ಎಂದು ಬಿಟ್ಟಳು. ಯಾಕೆ ಯಾಕೆ ಇಷ್ಟು ಹಠ ಮಾಡುವುದನ್ನು ಯಾವಾಗಿನಿಂದ ಕಲಿತೆ ನೀನು? ನಿನ್ನ ಜೀವನ ನನ್ನ ಬಾಳಿನ ರೀತಿ ಆಗಬಾರದು ಎಂದು ಅದೆಷ್ಟು ಎಚ್ಚರಿಕೆಯಿಂದ ಬೆಳೆಸಿದೆ ನಿನ್ನನ್ನು. ಅದೆಷ್ಟು ಜನ ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಕೇಳಿಕೊಂಡು ಮನೆಯ ಬಾಗಿಲಿಗೆ ಬಂದರೂ ಸಹ ಅವರ ಹಿನ್ನೆಲೆಯನ್ನು ವಿಚಾರಿಸಿ ಬೇಡ ಎಂದು ಬಿಟ್ಟಿದ್ದೀನಿ. ಇದು ನಿನಗೆ ಗೊತ್ತಾ? ಅಷ್ಟು ದೊಡ್ಡ ಶ್ರೀಮಂತರ ಮನೆಗೆ ನನ್ನ ಮಗಳು ಸೊಸೆಯಾಗಿ ಹೋಗುತ್ತಿದ್ದಾಳಲ್ಲ ಎಂದು ಅದೆಷ್ಟು ಖುಷಿಪಟ್ಟಿದ್ದೆ ನಾನು. ಆದರೆ ನನ್ನ ಖುಷಿಯನ್ನು ಹೆಚ್ಚು ದಿನ ಉಳಿಸಲಿಲ್ಲ ನೀನು. ನೀವಿಬ್ಬರೂ ಒಪ್ಪಿ ಮದುವೆಯಾಗಿಲ್ಲ ಎನ್ನುವುದನ್ನು ಒಪ್ಪಿಕೊಳ್ಳೋಣ ಶರದಿ. ನಮ್ಮ ಕಾಲದಲ್ಲಿ ನಮ್ಮನ್ನು ಎತ್ತವರು ನಮ್ಮ ಒಪ್ಪಿಗೆಯನ್ನು ಕೇಳಿ ಮದುವೆ ಮಾಡುತ್ತಿದ್ದರು ಎಂದು ತಿಳಿದಿದ್ದೀಯಾ? ಯಾರೊಬ್ಬರೂ ನಮ್ಮ ಒಪ್ಪಿಗೆಯನ್ನು ಕೇಳದೆ ಅವರು ತೋರಿಸಿದ ಹುಡುಗನ ಜೊತೆ ತಲೆ ತಗ್ಗಿಸಿ ತಾಳಿ ಕಟ್ಟಿಸಿಕೊಳ್ಳಬೇಕಿತ್ತು. ನಮಗೆ ಇಷ್ಟ ಇರಲಿ ಇಲ್ಲದೇ ಇರಲಿ ಅವರ ಜೊತೆ ಹೊಂದಿಕೊಂಡು ಬಾಳಬೇಕಿತ್ತು. ಇದು ನನ್ನೊಬ್ಬಳ ಕಥೆಯಲ್ಲ, ನನ್ನಂಥ ಎಷ್ಟೋ ಹೆಣ್ಣು ಮಕ್ಕಳ ಕತೆ. ನನ್ನ ಅಪ್ಪ ಅಮ್ಮ ನನ್ನನ್ನು ನಿನ್ನ ಅಪ್ಪನಿಗೆ ಕೊಟ್ಟು ಮದುವೆ ಮಾಡಿದ್ದು ಹಾಗೆ. ಮದುವೆಯಾದ ಮೇಲೆ ನಾನೇ ಅವರಿಗೆ ಹೊಂದಿ ಬಾಳುವೆ ಮಾಡಲಿಲ್ಲವಾ? ನಿನ್ನ ತಂದೆ ಅಷ್ಟೊಂದು ಕುಡುಕ ಆದರೂ ಸಹ ಅವರನ್ನು ಬಿಟ್ಟು ಹೋಗದೆ ಬಂದ ಕಷ್ಟಗಳೆಲ್ಲವನ್ನು ಎದುರಿಸುತ್ತಾ ಬಾಳ್ವೆ ಮಾಡಿಕೊಂಡು ಬಂದಿದ್ದೇನೆ. ನಿನಗೆ ನನ್ನಷ್ಟು ಕಷ್ಟ ಇದೆಯೇ ಶರದಿ? ಅಂತಹ ಗಂಡನ ಜೊತೆ ಹೊಂದಿಕೊಂಡು ಬಾಳುವೆ ಮಾಡಲು ನಿನಗೆ ಆಗುವುದಿಲ್ಲವಾ? ಹೇಗಾದರೂ ಮಾಡಿ ಮಗಳ ಮನಸ್ಸನ್ನು ಬದಲಾಯಿಸಿ ಗಂಡನ ಮನೆಗೆ ಕಳುಹಿಸುವ ಪ್ರಯತ್ನ ಅವರದು. ಯಾವುದೇ ಒಬ್ಬ ಎತ್ತ ತಾಯಿ ಬಯಸುವುದು ತನ್ನ ಮಗಳ ಖುಷಿಯನ್ನು. ತನ್ನ ಮಗಳು ಯಾವುದೇ ಕಷ್ಟ ಬರದ ಹಾಗೆ ಜೀವನ ಮಾಡಬೇಕು ಎನ್ನುವ ಉದ್ದೇಶ ಅಷ್ಟೇ ಆ ತಾಯಿಯದ್ದು. ಅಮ್ಮ, ಹೊಂದಿಕೊಳ್ಳುವುದು ಅಂದರೆ ಏನಮ್ಮ? ಹೊಂದಾಣಿಕೆ ಎನ್ನುವುದು ಹೆಣ್ಣಿಗೆ ಮಾತ್ರನಾ? ಗಂಡಿಗೆ ಇರುವುದಿಲ್ಲವಾ? ಯಾಕಮ್ಮ ಹೆಣ್ಣು ಮಕ್ಕಳೇ ಎಲ್ಲದಕ್ಕೂ ಹೊಂದಿಕೊಳ್ಳಬೇಕು? ಮದುವೆಯಾಗಿ ಹೋದ ಹೆಣ್ಣು ಅಲ್ಲಿ ಅತ್ತೆ ಮಾವ ಸರಿ ಇಲ್ಲ ಎಂದರೂ ಇವಳೇ ಹೊಂದಿಕೊಳ್ಳಬೇಕು. ಅತ್ತಿಗೆ ನಾದಿನಿಯರು ಸರಿ ಇಲ್ಲ ಎಂದರೂ ಇವಳೇ ಹೊಂದಿಕೊಳ್ಳಬೇಕು. ಹಾಗೆ ಗಂಡ ಸರಿ ಇಲ್ಲ ಎಂದರೂ ಕೂಡ ಹೆಣ್ಣೇ ಹೊಂದಿಕೊಳ್ಳಬೇಕು. ಯಾಕಮ್ಮ ಹೆಣ್ಣಿಗೆ ಈ ಕಷ್ಟ ಪಾಡೋ? ಯಾಕಂದರೆ ಅವಳೊಬ್ಬಳು ಹೆಣ್ಣು, ಅವಳ ಕೈಯಲ್ಲಿ ಏನೂ ಆಗುವುದಿಲ್ಲ ಎನ್ನುವ ಯೋಚನೆ ನಿಮ್ಮಂಥವರದ್ದು. ಆಯಿತು ಅಮ್ಮ, ನೀನು ಹೇಳಿದ ಹಾಗೆ ಇಷ್ಟು ದಿನ ನಾನು ಹೊಂದಿಕೊಂಡೇ ಬಾಳುವೆ ಮಾಡುತ್ತಿದ್ದೆ. ನನಗೆ ಎಷ್ಟೇ ಕಷ್ಟ ಆದರೂ ತವರಿಗೆ ಬರುವ ಯೋಚನೆ ಮಾಡಲಿಲ್ಲ. ಆದರೆ ಅತ್ತೆಗೆ ವಿಷಯ ತಿಳಿದ ಮೇಲೆ ಎಲ್ಲವೂ ನನ್ನ ಕೈ ಮೀರಿ ನಡೆದು ಹೋಯಿತು. ನೀನು ನಿನ್ನ ಕಾಲದ ಜೀವನದ ಬಗ್ಗೆ ಯೋಚಿಸುತ್ತಿದ್ದೀಯಾ ಅಮ್ಮ? ಆದರೆ ಈಗ ಕಾಲ ಬದಲಾಗಿದೆ. ನೀನು ಹೇಳಿದ ಹಾಗೆ ನಾನೇ ಅವನಿಗೆ ಹೊಂದಿಕೊಂಡು ಅವನನ್ನು ಪ್ರೀತಿಸಿದರೆ ಸಾಲದು, ಅವನಿಗೂ ಕೂಡ ನನ್ನ ಮೇಲೆ ಪ್ರೀತಿ ಇರಬೇಕಲ್ಲವ ಅಮ್ಮ ಎಂದು ಹೇಳಿದ ಮಗಳ ಮಾತು ಕೇಳಿದ ವಸುಂಧರ ಅವರಿಗೆ ಬಾಯಿ ಕಟ್ಟಿದಂತಾಯಿತು. ಹೌದಲ್ಲವಾ, ನನ್ನ ಮಗಳು ಹೇಳುತ್ತಿರುವುದು ಸರಿಯಾಗಿದೆ. ನಮ್ಮ ಕಾಲದಲ್ಲಿ ಗಂಡ ಎಂಥವನೇ ಆಗಿದ್ದರೂ ಪತಿಯೇ ಪರದೈವ ಎಂದು ನಮಗೆ ಎಷ್ಟೇ ಕಷ್ಟ ಆದರೂ ಜೀವನ ಮಾಡುತ್ತಿದ್ದೋ. ಆದರೆ ಈಗ ಕಾಲ ಬದಲಾಗಿದೆ. ಹೆಣ್ಣು ಮಕ್ಕಳ ಮನಸ್ಥಿತಿ ಕೂಡ ಬದಲಾಗಿದೆ. ಎಲ್ಲ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡುತ್ತಿರುವ ಹೆಣ್ಣು ಮಕ್ಕಳು ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ದುಡಿದು ಬದುಕುತ್ತಿದ್ದಾರೆ. ಹೀಗಿರುವಾಗ ಅವಳದೇ ತಪ್ಪು ಎಂದು ನನ್ನ ಮಗಳ ಮೇಲೆ ಏರಿಕೆ ಹಾಕುವುದು ಎಷ್ಟು ಸರಿ ಎಂದುಕೊಂಡರು. ಶರದಿ, ನಾನು ನನ್ನ ಜಾಗದಲ್ಲಿ ಮಾತ್ರ ನಿಂತು ಯೋಚಿಸಿದೆ. ಆದರೆ ನಿನ್ನ ಜಾಗದಲ್ಲಿ ನಿಂತು ಯೋಚಿಸಲೇ ಇಲ್ಲ. ಮದುವೆಯಾದ ಮಗಳು ಒಂದು ದಿನದ ಮಟ್ಟಿಗೆ ತವರಿಗೆ ಬಂದರೆ ಮಗಳು ಮನೆಗೆ ಬಂದಿದ್ದಾಳಲ್ಲ ಎನ್ನುವ ಖುಷಿ ಇರುತ್ತದೆ. ಆದರೆ ಅದೇ ಮಗಳು ಗಂಡನನ್ನು ಬಿಟ್ಟು ಬಂದರೆ ಅವಳ ಮನಸ್ಥಿತಿ ಪರಿಸ್ಥಿತಿ ಯಾವುದು ಯೋಚಿಸದೆ ನೆರೆಯವರು ಏನು ಹೇಳುತ್ತಾರೋ ಎನ್ನುವ ಯೋಚನೆಯಲ್ಲಿಯೇ ಬದುಕುತ್ತೇವೆ. ಇನ್ನೊಮ್ಮೆ ನಿನ್ನ ಬಳಿ ಹಾಗೆಲ್ಲ ಮಾತನಾಡುವುದಿಲ್ಲ ಶರದಿ ಎಂದರೆ ತನ್ನ ತಾಯಿಯ ಬಳಿಗೆ ಬಂದು
ಅವರ ಕೈ ಹಿಡಿದವಳು, ಹೆತ್ತವರು ಯಾರು ಮಕ್ಕಳ ಬಾಳು ಹಾಳಾಗಲಿ ಎಂದು ಯೋಚಿಸುವುದಿಲ್ಲ ಅಮ್ಮ. ನೀನು ಹೇಳುವುದು ನನ್ನ ಒಳ್ಳೆಯದಕ್ಕೆ ಅಲ್ವಾ? ನಿನಗೂ ಕೂಡ ನಿನ್ನ ಮಗಳ ಬಾಳು ಚೆನ್ನಾಗಿರಲಿ ಎನ್ನುವ ಆಸೆ ಇರುತ್ತದೆ. ನೀನು ಈ ರೀತಿಯೆಲ್ಲ ಮಾತನಾಡಿದ್ದಕ್ಕೆ ನನಗೆ ಬೇಸರ ಇಲ್ಲ. ಆದರೆ ಎಂದಿಗೂ ನನ್ನ ಜೊತೆ ಮಾತನಾಡದೆ ಇರಬೇಡ. ಅದನ್ನು ಸಹಿಸುವ ಶಕ್ತಿ ನಿನ್ನ ಮಗಳಿಗೆ ಇಲ್ಲ ಅಮ್ಮ ಎಂದರೆ, ಇಲ್ಲ ಶರದಿ, ಇನ್ನೆಂದಿಗೂ ನಿನ್ನ ಜೊತೆ ಮಾತು ಬಿಡುವುದಿಲ್ಲ ಎಂದು ಹೇಳುತ್ತಾ ಮಗಳನ್ನು ತಬ್ಬಿದರು. ರಿಷಿ ಬೈಕನ್ನು ಚಕ್ರವರ್ತಿ ಮನೆಯ ಮುಂದೆ ನಿಲ್ಲಿಸುತ್ತಿದ್ದ ಹಾಗೆ ಒಡನೆ ಅದರಿಂದ ಇಳಿದ ಆರಾಧ್ಯ ರಿಷಿ ಬರುವವರೆಗೂ ಕಾಯದೆ ಮಮ್ಮಿ ಮಮ್ಮಿ ಎಂದು ಕೂಗುತ್ತಲೇ ಒಳಗೆ ಹೋಗಿದ್ದಳು. ಆರಾಧ್ಯಳು ಅಷ್ಟು ಅವಸರ ಮಾಡಿದ್ದನ್ನು ನೋಡಿ ಅವಳು ತನ್ನ ಅಣ್ಣನ ಮೇಲೆ ಅದೆಷ್ಟು ಪ್ರೀತಿ ಇಟ್ಟಿದ್ದಾಳೆ ಎಂದು ರಿಷಿಗೂ ಕೂಡ ಅರಿವಾಗಿ ಹೋಗಿತ್ತು. ಮಗಳ ದನಿ ಕೇಳಿ ಸ್ಪಂದನ ಅವರು ಅಲ್ಲಿಯೇ ಸೋಫಾ ಮೇಲೆ ಕುಳಿತಿದ್ದರಿಂದ, ಮುದ್ದು ಯಾವಾಗ ಬಂದೆ ಎಂದು ಹೇಳುತ್ತಾ ಎದ್ದು ನಿಂತರು. ಮಮ್ಮಿ ಈಗಷ್ಟೇ ಬಂದ್ವಿ. ಅಣ್ಣ ಇವಾಗ ಹೇಗಿದ್ದಾನೆ? ನಾನು ಅವನನ್ನು ನೋಡಬೇಕು ಎಂದಳು. ಇವಾಗ ಪರವಾಗಿಲ್ಲ ಮುದ್ದು, ಜ್ವರ ಸ್ವಲ್ಪ ಕಡಿಮೆಯಾಗಿದೆ ಎಂದವರ ಮಾತು ಕೇಳಿದವಳು ಅಲ್ಲಿ ನಿಲ್ಲದೆ ತನ್ನ ಅಣ್ಣನ ಕೋಣೆಯ ಕಡೆ ಓಡಿದಳು. ಅವಳ ಹಿಂದೆಯೇ ಬಂದ ರಿಷಿಯನ್ನು ಕೂಡ ಸ್ಪಂದನ ಅವರು ಬಹಳ ಆತ್ಮೀಯತೆಯಿಂದಲೇ ಮಾತನಾಡಿಸಿದರು. ಸ್ಪಂದನ ಅವರ ಜೊತೆ ಮಾತನಾಡಿ ತಾನು ಕೂಡ ಧನುಷ್ನನ್ನು ನೋಡಲು ಹೋಗಿದ್ದನು. ಮುಂದುವರೆಯುವುದು